ಪ್ರತೀಚ್ಛತಿ ಅಂದ್ರೆ ಇಚ್ಛಿಸುವುದು ಅಂತ ಅರ್ಥ ಆಗ್ತದೆ. ಮಹಾಭಾರತದ ಒಂದು ಪ್ರಯೋಗ ಇದೆ. ಬೃಹದಾರಣ್ಯಕ ಭಾಷ್ಯದ 5ನೇ ಅಧ್ಯಾಯದಲ್ಲಿ ವಿಶ್ವಾಸಾರ್ಹರಾದ ಉಪದೇಶಕರು ಯಾರು ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಆ ಶ್ಲೋಕ ಹೇಳಿದ್ದಾರೆ ಆಚಾರ್ಯ. ಯಶ್ಚಿನ್ನ ವಿಚಿಕಿತ್ಸಸ್ತು ಛನತ್ಯಪಿ ಚ ಸಂಶಯಾನ್ ತಸ್ಯ ಪರ್ಯೇಷಣಂ ಕುರ್ಯಾತ್ ಪ್ರತೀಚ್ಛನ್ನೋತ ದಕ್ಷಿಣಾಂ ಅಂತ. ತಾನು ಸಂಶಯಗಳನ್ನು ಪರಿಹರಿಸಿಕೊಂಡವನಾಗಿರಬೇಕು, ಇನ್ನೊಬ್ಬರ ಸಂಶಯಗಳನ್ನು ಪರಿಹರಿಸಬೇಕು. ಅಂಥ ಗುರುವನ್ನು ನಾವು ಶಿಷ್ಯರಾದವರು ಹುಡುಕಬೇಕು. ಅವನಿಗೆ ಆತ ಕೊಟ್ಟ ಜ್ಞಾನಕ್ಕೆ ಪ್ರತಿಯಾಗಿ ದಕ್ಷಿಣೆ ಕೊಡುವ ಅಪೇಕ್ಷೆ ಮತ್ತೆ ಒಂದು ಸಿದ್ಧತೆ ನಮ್ಮಲ್ಲಿ ಇರಬೇಕು ಅಂತ ಅದರ ಅರ್ಥ ಆಗ್ತದೆ. ಇಚ್ಛತಿ ಅಂದ್ರೆ ಇಚ್ಛಿಸುತ್ತಾನೆ ಅಂತ ಅಷ್ಟೇ ಅರ್ಥ. ಪ್ರತೀಚ್ಛತೆ ಅಂದ್ರೆ ಅವನು ಯಾವುದೋ ಮಾಡಿದ್ದರ ಯಾವುದೋ ಒಂದು ಕಾರ್ಯಕ್ಕೆ ಪ್ರತಿಯಾಗಿ ನಾವು ಹೀಗೆ ಮಾಡುವ ಇಚ್ಛಾ ಉಳ್ಳವರಾಗಿರುವುದು. ಹೀಗೆ ಪ್ರತಿಯಂತ ಉಪಸರ್ಗ ಪ್ರತಿಯಾಗಿ ಮಾಡುವುದು. ನಮ್ಮ ಸರದಿ ಬಂದಾಗ ಇನ್ನೊಬ್ಬರ ಕ್ರಿಯೆಗೆ ಪ್ರತಿಕ್ರಿಯಿಸುವುದು ನಾವು ಅಂತ ಹೇಗಿರ್ತದಲ್ಲ, ಹಾಗೆ ಪ್ರತೀಚ್ಛತೆ ಅಂದ್ರೆ ನಮ್ಮ ಸರದಿಗೆ ಅನುಸಾರವಾಗಿ ನಾವು ಪ್ರತಿಯಾಗಿ ಏನನ್ನಾದರೂ ಕೊಡಲು ಇಚ್ಛಿಸುವುದು ಅಥವಾ ಮಾಡಲು ಇಚ್ಛಿಸುವುದು. ಅದಕ್ಕೆ ಪ್ರತೀಚ್ಛತೆ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬಹುದು.